ದಿನದಲ್ಲಿ ದೇವರ ಸೇವಕರಾಗಿರುವ ಜಸ್ಟಿನ್ ಮಾರ್ಟಿನ್ ಅವರ ಸೇವೆಯ ಮಾರ್ಗವನ್ನು ಧ್ಯಾನ ಮಾಡೋಣ. ಧ್ಯಾನ ಮಾಡುವುದಕ್ಕಿಂತ ಮುಂಚಿತವಾಗಿ ಸತ್ಯವೇದದ ಭಾಗವನ್ನು ಓದಿಕೊಳ್ಳೋಣ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ ವಚನ 1ರಿಂದ 9 ವಚನದವರೆಗೂ ಧ್ಯಾನಿಸೋಣ. ಅದರಲ್ಲಿ ಒಂದು ವಚನ ಓದಿಕೊಳ್ಳೋಣ. ಇಸ್ರಾಯೇಲರೇ, 4ನೇ ವಚನ ಓದಿಕೊಳ್ಳೋಣ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 4ನೇ ವಚನ. ಇಸ್ರಾಯೇಲರೇ, ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ. ದೇವರು, ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕೆಂಬ ಆಜ್ಞೆಯು ಮೊಟ್ಟ ಮೊದಲನೇದಾಗಿ ದೇವರು ಇಸ್ರಾಯೇಲರ ಜನಾಂಗಗಳಿಗೆ ಹುಟ್ಟಿದನೆಂಬುದಾಗಿ ನೋಡ್ತೇವೆ. ಪ್ರೀತಿಯುಳ್ಳ ದೇವ ಜನರೇ, ಪೂರ್ಣ ಹೃದಯದಿಂದಲೂ ದೇವರನ್ನು ನಾವುಗಳು ಪೂರ್ಣ ಹೃದಯದಿಂದಲೂ ಯಾವುದೇ ಕಲ್ಮಶವಿಲ್ಲದೆ ನಾವು ದೇವರನ್ನು ಹೃದಯದ ಅಂತರಾಳದಿಂದ ದೇವರನ್ನು ಸ್ತುತಿಸಬೇಕೆಂಬುದಾಗಿ ದೇವರ ವಾಕ್ಯವು ನಮಗೆ ಮತ್ತು ಇಸ್ರಾಯೇಲರ ಜನಗಳಿಗೆ ಪ್ರಕಟಿಸಿದಾನೆಂಬುದಾಗಿ ನೋಡ್ತಿದ್ದೇವೆ. ಹೀಗೆ ದೇವರನ್ನು ಕೊಂಡಾಡಬೇಕೆಂಬುದಾಗಿ ದೇವರ ವಾಕ್ಯವು ಇಸ್ರಾಯೇಲರಿಗೆ ಹಾಗೂ ನಮಗೂ ಸಹ ಈ ಒಂದು ವಾಕ್ಯವು ಪ್ರಕಟಿಸಿದೆ ಎಂಬುದಾಗಿ ನೋಡ್ತಿದ್ದೇವೆ. ಹಾಗೆ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಪ್ರಾಣದಿಂದಲೂ ದೇವರನ್ನು ಕೊಂಡಾಡಬೇಕಂತ, ನಮ್ಮನ್ನು ನಾವು ಮರೆತು ಬಿಟ್ಟವರಾಗಿ ದೇವರನ್ನು ಪೂರ್ಣ ಪ್ರಾಣದಿಂದಲೂ ಜೀವಮಾನ ಇರುವ ಕಾಲದವರೆಗೂ ತನಕ ದೇವರನ್ನು ನಾವು ಸ್ತುತಿಸಿ ಆರಾಧಿಸಬೇಕೆಂಬುದಾಗಿ ದೇವರ ವಾಕ್ಯವು ಈ ಒಂದು ವಚನದಲ್ಲಿ ನಮಗೆ ಪ್ರಕಟಿಸ್ತಾ ಇದೆ ಎಂಬುದಾಗಿ ನೋಡ್ತೇವೆ. ಹಾಗೆ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ. ನೋಡಿ, ಇಸ್ರಾಯೇಲರು ದೇವರನ್ನು ಹಿಂಬಾಲಿಸುವವರು ಮತ್ತೆ ಅದೇ ಹಳೆ ಜೀವಿತದ ಮಾರ್ಗಗಳಲ್ಲೇ ನಡೆಯುತ್ತಿದ್ದರೆಂಬುದಾಗಿ ನಾವು ನೋಡ್ತಿರ್ತೇವೆ. ಹಾಗೆ ನಾವು ನೋಡುವಾಗ ನಾವು ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ಪ್ರತಿಯೊಂದೊಂದು ವಾಕ್ಯಗಳು, ಪ್ರತಿಯೊಂದು ದೇವರ ಮಾರ್ಗಗಳನ್ನು ಪ್ರೀತಿಸುವವರಾಗಿ ನಡೆಯಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಕಟಿಸ್ತಾ ಇದೆ ಎಂಬುದನ್ನು ನೋಡಿ. ಕೆಲವೊಂದು ಜನಗಳು ದೇವರ ವಾಕ್ಯಗಳನ್ನು ಕೇಳುತ್ತಾರೆ, ಆದ್ರೆ ಅನುಸರಿಸಿಕೊಂಡು ಹೋಗದೆ ಇರುವಂತ ಜನಗಳಾಗಿದ್ದಾರೆ ಎಂಬುದನ್ನು ನೋಡ್ತೀವಿ. ಆತನನ್ನು ಕೇಳ್ತಾರೆ, ಸಭೆಗೆ ಬರ್ತಾರೆ, ಹಾಡ್ತಾರೆ, ಸ್ತುತಿಸ್ತಾರೆ, ಕೊಂಡಾಡ್ತಾರೆ, ಆದರೆ ಆತನ ಆಜ್ಞೆಗಳನ್ನು, ಆತನ ಮಾತುಗಳನ್ನು ಕೈಗೊಂಡು ನಡೆಯದ ಹಾಗೆ ಜೀವಿತವನ್ನು ನಡೆಸುತ್ತಿರ್ತಾರೆ. ಹಾಗೆ ಇಸ್ರಾಯೇಲರು ಹಾಗೆ ಇದ್ರು. ಪ್ರೀತಿಯುಳ್ಳ ದೇವರ ಜನರೇ, ಇಸ್ರಾಯೇಲರು ದೇವರು ಮಾಡಿದ ಉಪಕಾರಗಳನ್ನು ಅತಿ ಬೇಗನೆ ಮರೆತು ಹೋಗುವವರಾಗಿದ್ದಾರೆ ಎಂಬುದನ್ನು ನೋಡ್ತೀವಿ. ನಿಮ್ಮ ಜೀವಿತವು ಪ್ರೀತಿಯುಳ್ಳ ಮಕ್ಕಳು, ದೇವರು ಪ್ರತಿಯೊಂದು ಉಪಕಾರಗಳನ್ನು ನಾವು ಯಾವತ್ತಿಗೂ ಮರೆಯದ ಹಾಗೆ ಹೃದಯ ಎಂಬ ಹಲಿಗೆಯಲ್ಲಿ ಬರೆದಿಟ್ಟುಕೊಂಡು ಅದನ್ನು ದಿನನಿತ್ಯವೂ ಮೆಲ್ಲಕ್ಕೆ ಹಾಕಿಕೊಳ್ಳುತ್ತಾ ಇರಬೇಕೆಂಬ ದೇವರ ವಾಕ್ಯ ನಮಗೆ ಪ್ರಕಟಿಸುತ್ತದೆ. ಹಾಗೆ ನಾವು ಮುಂದೆ ನೋಡುವಾಗ, ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು ಎಂಬುದಾಗಿ. ದೇವರ ಮಾತುಗಳು ನಮ್ಮ ಹೃದಯಗಳ ಯಾವಾಗಲೂ ನಿಧಿಯ ಹಾಗೆ ಬಚ್ಚಿಟ್ಟುಕೊಂಡವರಾಗಿರ್ಬೇಕು, ನಿಧಿಯ ಹಾಗೆ ಜೋಪಾನ ಮಾಡಿ ಇಟ್ಟುಕೊಂಡವರಾಗಿರ್ಬೇಕೆಂಬ ದೇವರ ವಾಕ್ಯ. ಹಾಗೆ ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ರಿ ಎಂಬುದಾಗಿ ಹೇಳ್ತಾರೆ. ನಾವು ಅಲ್ಲದೆ ನನ್ನ ಮಕ್ಕಳಿಗೆ ನೋಡಿ, ದೇವರ ವಾಕ್ಯ ಹೇಳುತ್ತೆ, ನಾನು ನನ್ನ ಮನೆಯವರು ಯೆಹೋವನ ಮಾತ್ರ ಸೇವಿಸುವರಾಗಿರ್ಬೇಕೆಂಬುದಾಗಿ. ನಮ್ಮ ಮನೆಯವರ ಮಾತ್ರವಲ್ಲದೆ ಪ್ರೀತಿಯುಳ್ಳದರ ಮಕ್ಕಳೇ, ಈ ತರ ಜನಗಳಿಗೆ ಸಹ ಆ ಒಂದು
ದೇವರ ಮಾತುಗಳನ್ನು ಅಭ್ಯಾಸವಾಗಿ ಮಾರ್ಪಡಿಸ್ಬೇಕೆಂಬುದಾಗಿ ದೇವರ ವಾಕ್ಯ. ಹಾಗೆ ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿರಿ, ಮನೆಯಲ್ಲಿ ಕುಳಿತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ. ನೋಡಿ ಏನಂತೆ, ಮನೆಯಲ್ಲಿ ಕುಳಿತಿರುವಾಗಲೂ ದೇವರ ವಾಕ್ಯವು ನಮ್ಮ ಬಾಯಲ್ಲಿ ಇರಬೇಕೆಂಬ ದೇವರ ವಾಕ್ಯ ಹೇಳುತ್ತೆ. ಮತ್ತು ಕುಳಿತಿರುವಾಗಲೂ ಮತ್ತು ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕೆಂಬುದಾಗಿ ನೋಡ್ತೇವೆ. ಇವುಗಳ ಪ್ರತಿಯೊಂದು ಮಾತುಗಳು ದೇವರ ಮಾತುಗಳು ನಮ್ಮ ಬಾಯಲ್ಲಿ ಇರಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಕಟಿಸ್ತದೆ. ನೋಡಿ, ಎಷ್ಟೋ ದಿನಗಳು ಸಮಯವನ್ನು ಏನ್ ಮಾಡಿಕೊಳ್ಳುತ್ತಾ ಇದ್ರೆ, ವ್ಯರ್ಥ ಮಾಡಿಕೊಳ್ಳುತ್ತಾ ಇದ್ರೆ. ಈ ಒಂದು ಸಮಯ ಸಿಕ್ಕಿದೆ ಅಮೂಲ್ಯವಾಗಿ ಎಂಬುದಾಗಿ ನಾವು ತಿಳಿದುಕೊಂಡವರಾಗಿರ್ಬೇಕೆಂಬ ದೇವರ ವಾಕ್ಯ. ಆದ್ರೆ ಈಗಿನ ಜನರೇಷನ್ ನಲ್ಲಿ ಜನರು ನೋಡ್ತಾ ಇದೀವಿ, ಸಮಯವನ್ನು ಏನ್ ಮಾಡಿಕೊಳ್ಳುತ್ತಾ ಇದ್ರೆ ವ್ಯರ್ಥ ಮಾಡಿಕೊಳ್ಳುತ್ತಾ. ದೇವರ ಪ್ರೀತಿ ಉಳಿದರ ಮಕ್ಕಳೇ, ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುತ್ತಾ ಅದರ ನೋಡ್ತಾ ಇದ್ದೇವೆ. ಹಾಗೆ ಇವುಗಳ ವಿಷಯದಲ್ಲಿ ಮಾತಾಡಬೇಕು, ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಇವು ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತೆ ಇರಬೇಕು. ನಿಮ್ಮ ಮನೆ ಬಾಗಿಲಿನ ನಿಲುಪಟ್ಟಿಗಳಲ್ಲಿಯೂ ತಲೆ ಬಾಗಿಲುಗಳ ಮೇಲೆಯೂ ಇವುಗಳನ್ನು ಬರೆಯಬೇಕೆಂಬುದಾಗಿ. ಪ್ರೀತಿ ಉಳಿದರ ಮಕ್ಕಳೇ, ನಮ್ಮ ಬಾಯಲ್ಲಿ ಮಲಗುವಾಗಲೂ, ಎಳ್ಳುವಾಗಲೂ, ನಡೆಯುವಾಗಲೂ, ಯಾವಾಗಲೂ ನಮ್ಮ ಬಾಯಲ್ಲಿ ದೇವರ ಸ್ತೋತ್ರವಿದ್ದರೆ ದುಷ್ಟ ಸೈತಾನನು ನಮ್ಮನ್ನು ಮುಟ್ಟಲಿಕ್ಕೆ ಸಾಧ್ಯವಾಗುವುದಿಲ್ಲ ಪ್ರಿಯರೇ. ದುಷ್ಟ ಸೈತಾನನು ದೂತರುಗಳು, ಲೂಸಿಫರನ ಕೋಟ್ಯಾನುಕೋಟಿಗಳ ದೇವ ದೂತರುಗಳು, ಪಿಶಾಚಿಯ ದೂತರುಗಳು ನಮ್ಮನ್ನು ಪಾಪದ ಬಂಧನವನ್ನು ಕಟ್ಟಲಿಕ್ಕೆ ಆಗೋದಿಲ್ಲ ಪ್ರಿಯರೇ. ನಮ್ಮ ಬಾಯಲ್ಲಿ ಸ್ತುತಿಯ ಸ್ತೋತ್ರಗಳು, ದೇವರ ವಾಕ್ಯಗಳು ಯಾವಾಗಲೂ ಇರ್ತಾ ಇದ್ರೆ ಪ್ರಿಯರೇ, ಪಾಪದ ಜೀವಿತಗಳು ನಮ್ಮ ಒಳಗೆ ಬರದ ಹಾಗೆ ದೇವರು ನಮ್ಮನ್ನು ರಕ್ಷಿಸುವನಾಗಿರ್ತಾನೆ. ಹಾಗೆ ಪ್ರೀತಿ ಉಳಿದರ ಮಕ್ಕಳೇ, ನಮ್ಮ ಬಾಯಲ್ಲಿ ಯಾವಾಗಲೂ ದೇವರ ಸ್ತೋತ್ರವಿರಬೇಕು, ದೇವರ ಮಾತುಗಳು ಮಾತ್ರ ನಮ್ಮ ಬಾಯಲ್ಲಿ ಇರಬೇಕು. ಈಗಿನ ಜನರೇಷನ್ ನೋಡ್ತೀವಿ, ದುರ್ಭಾಷೆಗಳನ್ನೇ ಆಡುವ ಜನಗಳಾಗಿದ್ದಾರೆ ಪ್ರೇರೆ. ಕ್ರಿಸ್ತನನ್ನು ಹಿಂಬಾಲಿಸುವ ಜನಗಳು ಸಹ ದುರ್ಭಾಷೆಗಳನ್ನೇ ಆಡುವವರಾಗಿರ್ತಾರೆ ಎಂಬುದಾಗಿ ನೋಡ್ತೇವೆ. ಆದರೆ ಪ್ರೀತಿ ಉಳಿದರ ಮಕ್ಕಳೇ, ಮತ್ತೆ ಕ್ರಿಸ್ತನ ಅರಿಯದೇ ಇರುವ ಜನಗಳನ್ನು ನೋಡುವಾಗಲೂ ಸಹ ಅವರು ಸಹ ಪ್ರೇರೆ ಕೆಟ್ಟ ಕೆಟ್ಟ ಸಂಭಾಷಣೆಗಳನ್ನೇ ಆಡುವವರಾಗಿರ್ತಾರೆ. ಅವರುಗಳಿಗೆ ನಾವುಗಳು ಪ್ರಿಯರೇ ಕ್ರಿಸ್ತನ ಮಾತುಗಳನ್ನು ಬಿತ್ತಾಗ ಅವರ ಹೃದಯಗಳಲ್ಲಿ ದೇವರ ವಾಕ್ಯವು ನೆಲೆಯಾಗಿ ಇದ್ದಾಗ ಅವರು ಸಹ ನಮ್ಮ ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವವರಾಗಿರ್ತಾರೆ. ದೇವರ ವಾಕ್ಯ ಹೇಳುತ್ತೆ, ನಿನ್ನ ಆಹಾರವನ್ನು ನೀರಿನ ಮೇಲೆ ಚೆಲ್ಲು, ತಕ್ಕ ಕಾಲಕ್ಕೆ ಫಲ ಸಿಗುತ್ತದೆ ಎಂಬುದಾಗಿ. ಹೌದು ಪ್ರಿಯರೇ, ಕ್ರಿಸ್ತನ ಅರಿಯದೇ ಇರುವ ಜನಗಳಿಗೆ ನಾವು ಕ್ರಿಸ್ತನ ವಾಕ್ಯವನ್ನು ಮಾತನ್ನು ಬಿತ್ತಿರುವಾಗ ಅದು ತಕ್ಕ ಕಾಲಕ್ಕೆ ಫಲ ಕೊಟ್ಟೇ ಕೊಡುತ್ತೆ ಎಂಬುದಾಗಿ ನಾವು ನೆನೆಸುವರಾಗಿ. ಸುಮ್ಮನೆ ನಾವು ಇರದೆ ಕ್ರಿಸ್ತನನ್ನು ಈ ತರ ಯಾರು ಸಿಗರು, ಸ್ನೇಹಿತರು ಸಿಗ್ಲಿ, ಅಕ್ಕಪಕ್ಕದಲ್ಲಿರುವ ಮನೆಗಳ ಸಿಗ್ಲಿ, ದಾರಿಯಲ್ಲಿ ನಡೆಯುವ ಜನಗಳ ಸಿಗ್ಲಿ ಪ್ರಿಯರೇ, ಅವರಿಗೆ ನಾವು ದೇವರ ವಾಕ್ಯವನ್ನು ಬಿತ್ತುವಾಗ ಹೃದಯದಲ್ಲಿ ದೇವರ ಕಾರ್ಯವನ್ನು ಮಾಡುವನಾಗಿರ್ತಾನೆ ಎಂಬುದನ್ನು ನೋಡ್ತೇವೆ. ಹಾಗೆ ಈ ಒಂದು ದಿನದಲ್ಲಿ ಪ್ರೀತಿ ಉಳಿದವರ ಮಕ್ಕಳಿಗೆ ಜಸ್ಟಿನ್ ಮಾರ್ಟಿನ್ ಅವರ ಸೇವೆಯ ಮಾರ್ಗ ಬಗ್ಗೆ ನಾವು ಮಾತನಾಡೋಣ ಪ್ರಿಯ. ಅವರು ಜಸ್ಟಿನ್ ಸುಮಾರು ಕ್ರಿಸ್ತ ಶಕ 100ರಲ್ಲಿ ಜನಿಸಿದ ಎಂಬುದಾಗಿ ನೋಡ್ತೀವಿ. ಅವರು ನೋಡಿ, ಅವರು ಕ್ರೈಸ್ತ ನಂಬಿಕೆಯು ವ್ಯಾಪಕವಾಗಿ ಹರಡಿದರು ಮತ್ತು ಕ್ರೈಸ್ತರ ಸಂಖ್ಯೆ ಬೆಳೆಯುತ್ತಲೇ ಇದ್ದರೂ ಅನೇಕರು ಇನ್ನೂ ಪಶ್ಚಾತ್ತಾಪ ಪಡುವುದಿಲ್ಲ ಎಂಬುದಾಗಿದೆ. ನೋಡಿ, ಅವರು ಜಸ್ಟಿನ್ ಮಾರ್ಟಿನ್ ಅವರ ಮಾರ್ಗದಲ್ಲಿ, ಜೀವಿತದ ದಾರಿಯಲ್ಲಿ ಕ್ರಿಸ್ತನ ಅರಿತುಕೊಂಡಾಗ
ನೋಡಿ, ಇನ್ನು ಆತನನ್ನು ಅವರು ನಡೆಯುವ ದಾರಿಯಲ್ಲಿ ಜನಗಳು ಸಹ ನಡೆಯುವಾಗ ಇನ್ನೂ ಅವರು ಪಶ್ಚಾತ್ತಾಪದಿಲ್ಲದ ಹೃದಯಗಳಿದ್ದವು ಎಂಬುದನ್ನು ನೋಡ್ತೇವೆ. ಕ್ರಿಸ್ತನ ನಂಬಿಕೆಯು ವ್ಯಾಪಕವಾಗಿ ಹರಡಿದ್ದರೂ ಮತ್ತು ಕ್ರೈಸ್ತರ ಸಂಖ್ಯೆ ಬೆಳೆಯುತ್ತಲೇ ಇದ್ದರೂ ಅನೇಕರು ಇನ್ನು ಪಶ್ಚಾತ್ತಾಪ ಪಡುವುದಿಲ್ಲ ಎಂಬುದನ್ನು ನೋಡ್ತೇವೆ. ನೋಡಿ, ಕ್ರಿಸ್ತನು ಸತ್ಯವಾದ ದೇವರು ಲೋಕಕ್ಕೆ ಬಂದಿದ್ದಾರೆ, ನಮ್ಮ ಪಾಪಗಳನ್ನು ಹೊತ್ತುಕೊಂಡಿದ್ದಾರೆ, ನಮ್ಮ ಕಷ್ಟಾದ ಜೀವಿತಗಳೆಲ್ಲ ತೊಲಗಿಸಿದ್ದಾರೆ, ನಮಗೆ ನಿತ್ಯ ಮರಣ ಸಿಗುವ ಮಾರ್ಗಕ್ಕೆ ನಮಗೆ ದೇವರಿವಾಗ ನಿತ್ಯ ಜೀವ ಕೊಟ್ಟಿದ್ದಾನೆ ಎಂಬುದಾಗಿ ತಿಳಿದರೂ ಸಹ ಪ್ರೀತಿಯುಳ್ಳದರ ಮಕ್ಕಳೇ, ಕೆಲವೊಂದು ಜನಗಳು ಪಶ್ಚಾತ್ತಾಪದ ಹೃದಯದ ಇಲ್ಲದವರಾಗಿದ್ದಾರೆ ಎಂಬುದನ್ನು ನೋಡ್ತೇವೆ ನಾವು. ಅಥವಾ ಯೇಸುವನ್ನು ಸ್ವೀಕರಿಸುವುದಿಲ್ಲ ಎಂಬುದಾಗಿ ನೋಡ್ತೇವೆ ನಾವು. ಅಂದ್ರೆ ತೋರಿಕೆಗಳಿಗೋಸ್ಕರ ಮಾತ್ರ ಕ್ರಿಸ್ತನನ್ನು ಅರಿತವರಾಗಿದ್ದಾರೆ ಎಂಬುದನ್ನು ನೋಡ್ತೇವೆ. ನಾನು ಕ್ರೈಸ್ತನ ಮಗನು, ನಾನು ಯೇಸು ಕ್ರಿಸ್ತನ ಮಗನು ಮಾತ್ರ ನಾಮಕ್ಕೆ ಮಾತ್ರವಾಗಿದ್ದರೂ ಸಹ ಅವರ ಹೃದಯದಿಂದ ಪ್ರೀತಿಯುಳ್ಳದನ್ನು ಕ್ರಿಸ್ತನ ಪೂರ್ಣ ಹೃದಯದಿಂದ ಅರಿತವರಾಗಿಲ್ಲದವರಾಗಿದ್ದಾರೆ ಎಂಬುದನ್ನು. ಹಾಗೆ ಏಕೆಂದರೆ ಅವರು ಕ್ರಿಸ್ತನ ಮಾದರಿಯನ್ನು ಪ್ರತಿಬಿಂಬಿಸಲು ವಿಫಲರಾದ ನಂಬಿಕೆ ಉಳ್ಳವರ ಜೀವನವನ್ನು ನೋಡುತ್ತಾ ಇದ್ರು. ನೋಡಿ, ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವವರ ಮಾರ್ಗವನ್ನು ಅವರು ನೋಡುತ್ತವರಾಗಿದ್ದರು. ಅಂದ್ರೆ ಪರಿಶುದ್ಧತೆಯಾಗಿಯೂ ಕ್ರಿಸ್ತನ ಮಾತುಗಳನ್ನು ಕೈಗೊಂಡು ನಡೆಯುವವರಾಗಿ ಇದ್ದು ಅವ್ರ ಜೊತೆಲಿದ್ದ ಜನಗಳು ಸಹ ದೇವರ ಕಟ್ಟಡೆಯನ್ನು ಕೈಗೊಂಡು ನಡೆಯುತ್ತಿದ್ದವರೆಂಬುದಾಗಿ ನೋಡ್ತೇವೆ. ನೋಡಿದ್ರು ಸಹ ಪ್ರೀತಿಯುಳ್ಳವರ ಮಕ್ಕಳು, ಅವರು ಕ್ರಿಸ್ತನನ್ನು ಪೂರ್ಣವಾಗಿ ನಂಬದವರಾಗಿದ್ದಾರೆ. ಯೇಸುವಿನಂತೆ ಬದುಕುವ ಕರೆ ನಾವು ಜಗತ್ತಿಗೆ ನೀಡಬಹುದಾ ಅತ್ಯಂತ ಪ್ರಾಮುಖ್ಯ ಸಾಕ್ಷಿಯಾಗಿದೆ. ಯೇಸುವಿನಂತೆ ಬದುಕುವ ಕರೆ ನಾವು ಜಗತ್ತಿಗೆ ನೀಡಬಹುದಾದ ಅತ್ಯಂತ ಪ್ರಾಮುಖ್ಯವಾದ ಸಾಕ್ಷಿಯಾಗಿದೆ. ಹೌದು ಪ್ರೀತಿಯುಳ್ಳವರ ಮಕ್ಕಳೇ, ಕ್ರಿಸ್ತನನ್ನು ನಾವು ಪೂರ್ಣ ಹೃದಯದಿಂದ ಕ್ರಿಸ್ತನನ್ನು ನಾವು ಒತ್ತುಕೊಂಡಿದ್ದೇವೆ ಅಂದ್ರೆ ಆತನ ಹೆಚ್ಚು ಹಾಡಿನಲ್ಲಿ, ಆತನ ನಡೆಗಳಲ್ಲಿ, ಆತನ ನುಡಿಗಳಲ್ಲಿ, ಆತನ ಸ್ವಭಾವಗಳಲ್ಲಿ, ಆತನ ಮಾರ್ಗಗಳಲ್ಲಿ ನಾವು ಈ ಭೂಲೋಕದ ಮೇಲೆ ಕಾಣುವರಾಗಿರಬೇಕೆಂಬುದಾಗಿ ದೇವರು ನಮಗೆ ಈ ದಿನದಲ್ಲಿ ಪ್ರಕಟಿಸ್ತಾನೆ ಎಂಬುದನ್ನು. ಹೌದು, ಕ್ರಿಸ್ತನ ಸ್ವಭಾವಿತವಾದ ವ್ಯಕ್ತಿಯಾಗಿದೆ, ಕ್ರಿಸ್ತನ ಮಾತುಗಳಾಗಿರುವಂತಹ ಒಬ್ಬ ವ್ಯಕ್ತಿಯಾಗಿದೆ ಎಂಬುದಾಗಿ ನಾವು ಪ್ರೀತಿಯುಳ್ಳವರ ಮಕ್ಕಳೇ ಈ ತರ ಜನಗಳ ಬಾಯಿಗಳಲ್ಲಿ ನಾವು ಅನಿಸಿಕೊಳ್ಳುವರಾಗಿರ್ಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಕಟಿಸ್ತಾರೆ. ಹಾಗೆ ಜನ್ಸ್ಟೀನ್ ಅವರು ಕ್ರಿಸ್ತ ಶಕ 100ರಲ್ಲಿ ಜನಿಸಿದ್ದ ಜನ್ಸ್ಟೀನ್ ಅಂತಹ ಒಬ್ಬ ಸತ್ಯಾನ್ವೇಷಕರಾಗಿದ್ದರು. ಪ್ರಪಂಚದ ಶೂನ್ಯತೆಯಿಂದ ಹೊರೆಯಾಗಿದ್ದರು ಮತ್ತು ಆತ್ಮದಲ್ಲಿ ಚಂಚಲರಾಗಿದ್ದರು. ಒಂದು ದಿನ ಅವರು ಸಮುದ್ರದ ತೀರದಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಕ್ರಿಸ್ತನ ತ್ಯಾಗದ ಪ್ರೀತಿ ಅವರು ನೀಡುವ ವಿಮೋಚನೆ ಮತ್ತು ಮೋಕ್ಷದ ಭರವಸೆಯನ್ನು ಉತ್ಸಾಹದಿಂದ ವಿವರಿಸಿದ ವೃದ್ಧರನ್ನು ಭೇಟಿಯಾದರೆಂಬುದಾಗಿ. ಅದು ಕ್ರಿಸ್ತನನ್ನು ಅರಿತವರ ಒಬ್ಬ ದೇವರ ಸೇವಕರುಗಳನ್ನು ಅವ್ರು ಏನ್ ಮಾಡಿದಾರೆ ಅಂದ್ರೆ ಭೇಟಿಯಾದಾಗ ವೃದ್ಧರನ್ನು ಭೇಟಿಯಾದರು. ಜನ್ಸ್ಟೀನ್ ಅವರ ಈ ಸತ್ಯಗಳನ್ನು ತನ್ನ ಆತ್ಮಕ್ಕೆ ಜೇನುತುಪ್ಪದಂತೆ ಸ್ವೀಕರಿಸಿದರೆಂಬುದಾಗಿ ನೋಡ್ತಿರ್ತಾರೆ. ಅಂದ್ರೆ ದೇವರ ಮಾತುಗಳು ಅವರು ಜೇನಿಗಿಂತ ಎಷ್ಟು ಜೇನು ತಿಂದಾಗ ಎಷ್ಟು ರುಚಿಯಾಗಿತ್ತು ಅದಕ್ಕಿಂತ ಹೆಚ್ಚಾಗಿ ದೇವರ ಮಾತುಗಳನ್ನು ಅವ್ರು ಏನ್ ಮಾಡಿಕೊಂಡಿದ್ದಾರೆ ಅಂದ್ರೆ ಸ್ವೀಕರಿಸಿಕೊಂಡಿದ್ದಾರೆ ಎಂಬುದನ್ನು. ಜೇನು ತುಪ್ಪಕ್ಕಿಂತಲೂ ರುಚಿಯಾಗಿರುವಂತಹ ದೇವರ ವಾಕ್ಯ ಆಗಿದೆ ಮತ್ತು ಅವರ ಜೀವನವು ರೂಪಾಂತರಗೊಂಡಿತ್ತೆಂಬುದನ್ನು. ದೇವರ ವಾಕ್ಯವು ಅವರ ಹೃದಯಗಳಲ್ಲಿ ಬಿದ್ದಾಗ ಅವರ ಜೀವಿತಗಳೇ ಹೊಸ ನೂತನವಾಗಿತ್ತೆಂಬುದನ್ನು ನೋಡಿ. ಹಾಗೆ ನಾವು ನೋಡುವಾಗ ಕ್ರಿಸ್ತ ಶಕ 130ರಲ್ಲಿ ಅವರು ಏನ್ ಮಾಡಿಕೊಂಡಿದ್ದಾರಂತೆ ಪ್ರಿಯರೇ, ಜನ್ಸ್ಟೀನ್ ಅವರು ಜಿಜ್ಞಾಸನ ಪಡೆದುಕೊಂಡರೆಂಬುದನ್ನು ನೋಡ್ತೀವಿ. ಹಾಗೆ ಗ್ರೀಸ್, ಈಜಿಪ್ಟ್ ಮತ್ತು ಇಟಲಿಯಾದಂತ ಪ್ರಯಾಣಿಸಿದರು ಮತ್ತು ದಿಟ್ಟ ಬೋಧಕರಾದರು. ಈಜಿಪ್ಟ್ ಮತ್ತು
ಇಟಲಿಯಾದಂತ ಪ್ರಯಾಣಿಸಿದರು. ನೋಡಿ ಪ್ರೀತಿ, ಆ ಒಂದು 3 ದೇಶಗಳಲ್ಲಿ ಪ್ರಯಾಣ ಮಾಡಿದರು. ವಿದ್ಯಾರ್ಥಿಗಳಿಗೆ ಕ್ರಿಸ್ತನಂತೆ ಜೀವನವನ್ನು ನಡೆಸಲು ಕಲಿಸುವ ಶಾಲೆಯನ್ನು ಸಹ ಸ್ಥಾಪಿಸಿದರೆಂಬುದನ್ನು ನೋಡ್ತೀವಿ. 3 ದೇಶಗಳಿಗೆ ಹೋಗಿ ಪ್ರೀತಿಯ ಮಕ್ಕಳೇ, ಒಂದು ಕ್ರಿಸ್ತನಂತ ಜೀವನವನ್ನು ನಡೆಸಲು ಕಲಿಸುವ ಶಾಲೆಯನ್ನು ಪ್ರಾರಂಭಿಸಿದರೆಂಬುದಾಗಿ ನೋಡ್ತೀವಿ ಪ್ರೇರೆ ಜನ್ಸ್ಟೀನ್ ಅವರ ಪ್ರೇರೆ. ಮತ್ತು ಒಬ್ಬ ತತ್ವಜ್ಞಾನಿ ಮತ್ತು ಬರಗಾರರಾಗಿ ಅವರು ಸ್ಪಷ್ಟತೆ ಮತ್ತು ದೃಢ ನಿಶ್ಚಯದಿಂದ ಕ್ರಿಸ್ತನ ನಂಬಿಕೆಯನ್ನು ತೋರ್ಪಡಿಸುವರಾಗಿದ್ದರಂತೆ ಪ್ರೇರೆ. ಸ್ಪಷ್ಟತೆ ಮತ್ತು ದೃಢ ನಿಶ್ಚಯದಿಂದ ಮತ್ತು ಕ್ರೈಸ್ತ ನಂಬಿಕೆಯ ಮತ್ತು ಸಮರ್ಪಿಸಿಕೊಂಡರೆಂಬುದಾಗಿ ನೋಡ್ತೇವೆ. ನಂಬಿಕೆಯ ಮುಖ್ಯವಾಗಿರುವುದು ಪ್ರಿಯರೇ ನಮ್ಮ ಜೀವಿತಗಳಲ್ಲಿ. ಕ್ರೈಸ್ತನ ನಂಬಿಕೆಯನ್ನು ವಿರೋಧಿಸಿದ ರೋಮನ ಚಕ್ರವರ್ತಿಯಿಂದ ಬಂಧಿಸಲ್ಪಟ್ಟರು. ಮತ್ತೆ ಚಕ್ರವರ್ತಿಯ ರೋಮನ ಅಧಿಕಾರಿಯ ಅಲ್ಲಿ ಒಬ್ಬ ವ್ಯಕ್ತಿಯಿಂದ ಬಂಧಿಸಲ್ಪಟ್ಟರೆಂಬುದಾಗಿ ನೋಡ್ತೇವೆ. ವಿರೋಧಿ ಮತ್ತು ಜನ್ಸ್ಟೀನ್ ಅವರು ಪ್ರೀತಿಯುಳ್ಳ ನಮಗೆ ದೇವರಿಂದ ಪ್ರತಿಫಲ ಪಡೆಯುತ್ತೇನೆಂಬುದಾಗಿ ಅವರ ನಂಬಿಕೆಯಲ್ಲಿ ಉಳ್ಳವರಾಗಿದ್ದರು. ನಾವೊಂದು ವಚನ ಓದಿಕೊಳ್ಳೋಣ. 2 ತಿಮೋತಿ 4ನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳುತ್ತೆ, ದೇವರ ವಾಕ್ಯ ಹೇಳುತ್ತೆ. ಪೌಲನು ತಿಮೋತಿಗೆ ಬರೆದ ಮಾತುಗಳಿಗೆ ಅಂತ ಪ್ರೀತಿಯುಳ್ಳದರ ಮಕ್ಕಳೇ, ನೋಡಿ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ ಎಂಬುದಾಗಿ ಪ್ರೀತಿಯುಳ್ಳ ದೇವ ಜನಗಳೇ, ಪೌಲನು ತಿಮೋತಿಗೆ ಹೇಳ್ತಾನೆ ಪ್ರೇರೆ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ ನಾನು. ಎಷ್ಟೋ ಹಿಂಸೆಗಳು ಬಂದು, ಎಷ್ಟೋ ತೊಂದರೆಗಳು ಬಂದು, ಎಷ್ಟೋ ನನಗೆ ಹಿಂಸಿಸಿದ್ರು ಸಹ ನಾನು ಕ್ರಿಸ್ತನ ಓಟವನ್ನು ಬಿಡಲಿಲ್ಲ ಎಂಬುದಾಗಿ ಹೇಳ್ತಾನೆ ಪ್ರೇರೆ. ಕ್ರಿಸ್ತನ ನಂಬಿಕೆಯನ್ನು ನಾನು ಕಾಪಾಡಿಕೊಂಡಿದ್ದೇನೆ ಎಂಬುದಾಗಿ ಪೌಲನು ತಿಮೋತಿಗೆ ಹೇಳ್ತಾನೆ. ಪ್ರೀತಿ ಉಳ್ಳದ ಮಕ್ಕಳೇ, ಈ ತರ ದೊಡ್ಡ ಸೇವಕರುಗಳು ನಮಗೆ ಪ್ರತಿಯೊಂದು ದೇವರ ಮಾತುಗಳನ್ನು ಹೇಳುವಾಗ ಅದು ನಮ್ಮ ಬಾಳಿಗೆ ಒಂದು ಬೆಳಕಾಗಿರುವಂತ ಮಾರ್ಗಗಳಾಗಿದೆ ಎಂಬುದಾಗಿ ನಾವು ತಿಳಿದುಕೊಂಡು, ದೇವರ ವಾಕ್ಯಗಳನ್ನು ಹಿಡಿದುಕೊಂಡೇ ಅವರು ನಮಗೆ ಪ್ರಕಟಿಸುವವರಾಗಿರ್ತಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳುವವರಾಗಿರ್ತಾರೆ. ಹಾಗೆ ನೋಡೋಣ, ನೀತಿವಂತಿಕೆಯ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ ಎಂಬುದಾಗಿ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯು ಕಾಪಾಡಿಕೊಂಡಿದ್ದೇನೆ, ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ ಎಂಬುದಾಗಿ. ಕ್ರಿಸ್ತನ ಜಯಮಾಲೆ ನಮಗೆ ಮುಂದೆ ಸಿದ್ಧವಾಗಿದೆ. ಈ ಲೋಕದಲ್ಲಿ ನಮಗೆ ಎಷ್ಟೋ ಹಿಂಸೆಗಳು, ಕಷ್ಟಗಳು, ನೋವುಗಳು, ಬಾಧೆಗಳು ಇದ್ದರೂ ಸಹ ನಮಗೆ ದೇವರ ಪರಲೋಕ ರಾಜ್ಯದಲ್ಲಿ ಪ್ರೀತಿಯುಳ್ಳದ ಮಕ್ಕಳೇ ನಮಗೆ ಒಂದು ಜಯಮಾಲೆ ಎಂಬ ಒಂದು ಕಿರೀಟವನ್ನು ದೇವರು ನಮಗೆ ನೀಡಬಹುದಾಗಿದ್ದಾನೆ. ಹಾಗೆ ನೋಡುವಾಗ ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನಮಗೆ ಕೊಡುವವನೆಂಬುದಾಗಿ ನೋಡ್ತಿದ್ದೇವೆ. ಹೌದು ಪ್ರೀತಿಯುಳ್ಳದ ಮಕ್ಕಳೇ, ದೇವರ ಸೇವಕರಾಗಿರುವ ನಮಗೆ ಎಷ್ಟೋ ಹಿಂಸೆಗಳು, ಎಷ್ಟೋ ಕಷ್ಟಗಳು ಬಂದಾಗ ನಾವು ದೇವರನ್ನೇ ದೃಷ್ಟಿಸುವವರಾಗಿರ್ಬೇಕಾದ್ರೆ ಹಿಂದೆ ನಾವು ತಿರುಗಿ ನೋಡುವವರಾಗಿರಬಾರ್ದೆಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ದೇವರ ಮಕ್ಕಳಾಗಿರುವವರು ನಾವೆಲ್ಲರೂ ಕ್ರಿಸ್ತನ ಶಿಲುಬೆಯನ್ನು ನೋಡುವವರಾಗಿರ್ಬೇಕಾದ್ರೆ ಹಿಂದೆ ನಾವು ತಿರುಗಿ ನೋಡುವವರಾಗಿರಬಾರ್ದೆಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಕಟಿಸ್ತದೆ. ಹಾಗೆ ನಾವು ನೋಡುವಾಗ ಇದರಿಂದ ನಾವು 3 ವಿಷಯಗಳನ್ನು ಕಲಿಯುವವರಾಗಿರುವ ಪ್ರೇರೆ. ನೋಡಿ, 1 ತಿಮೋತಿಯಲ್ಲಿ ನಾವು ನೋಡುವಾಗ 1 ಪೇತ್ರ 3ನೇ ಅಧ್ಯಾಯ ನಾವು ನೋಡುವಾಗ 15ನೇ ವಚನದಲ್ಲಿ ಅವರ ಬೆದರಿಸುವಿಕೆ ಹೆದರದೆ ಕಳವಳ ಪಡದೆ ಕ್ರಿಸ್ತನನ್ನು ಕರ್ತನೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠಿಸಿರಿ ಎಂಬುದಾಗತ್ತೆ ಪ್ರೇರೆ. ಯಾರು ನಮಗೆ ಬೆದರಿಸಿದರು, ನಮ್ಮನ್ನು ಗದರಿಸಿದ್ರು ಸಹ ಪ್ರೀತಿಯುಳ್ಳದ ಮಗನು ಹೆದರದೆ ಕ್ರಿಸ್ತನನ್ನು ನಾವು
ತೋರ್ಪಡಿಸುವರಾಗಿರ್ಬೇಕಂತ ದೇವರು ವಾಕ್ಯ ಹೇಳುತ್ತೆ. ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೇನೆಂದು ಕೇಳುವವರೆಲ್ಲರಿಗೆ ಉತ್ತರ ಹೇಳುವುದಕ್ಕೆ ಯಾವಾಗಲೂ ಸಿದ್ಧರಾಗಿರಿ. ಆದರೆ ಅದನ್ನು ಸಾತ್ವಿಕತೆಯಿಂದಲೂ ಮನೋಭೀತಿಯಿಂದಲೂ ಹೇಳುವವರಾಗಿರ್ಬೇಕಂತೆ. ನಮ್ಮಲ್ಲಿ ಯಾವುದೇ ತಪ್ಪುಗಳು ಇಲ್ಲದೆ ಕಾಣಿಸಿಕೊಂಡವರಾಗಿದ್ದು ಪ್ರೀತಿಯುಳ್ಳದ ನಮಗೆ ಮನೋಭೀತಿಯಿಂದ ನಾವು ಹೇಳುವರಾಗಿ. ಹೌದು, ಕ್ರಿಸ್ತನು ನಮಗಾಗಿ ಲೋಕಕ್ಕೆ ಬಂದು ನಮ್ಮ ಪಾಪಗಳನ್ನು ಹೊತ್ತುಕೊಂಡಿದ್ದಾನೆ, ನಮ್ಮನ್ನು ನಿತ್ಯ ಮರಣದಿಂದ ತಪ್ಪಿಸಿದ್ದಾನೆ. ನಾವು ಧೈರ್ಯದಿಂದ ಪ್ರಕಟಿಸುವರಾಗಿರಬೇಕು. ಹಾಗೆ ನಾವು ಇದರಲ್ಲಿ ಪ್ರೀತಿಯುಳ್ಳದರ ಮಕ್ಕಳೇ 3 ವಿಷಯಗಳನ್ನು ನೋಡುವುದಾದ್ರೆ, ನಿಮ್ಮ ನಂಬಿಕೆಯು ಸಮರ್ಪಿಸಿಕೊಳ್ಳುವಲ್ಲಿ ಧೈರ್ಯಶಾಲಿಗಳಾಗಿರ್ಬೇಕು. ನಿಮ್ಮ ನಂಬಿಕೆಯನ್ನು ಸಮರ್ಪಿಸಿಕೊಳ್ಳುವಲ್ಲಿ ಧೈರ್ಯಶಾಲಿಗಳಾಗಿರ್ಬೇಕು. ಅಂದರೆ ನಮ್ಮ ಜೀವಿತದ ನಂಬಿಕೆಯು ಯಾವತ್ತಿಗೂ ಬಿದ್ದು ಹೋಗದ ಹಾಗೆ ನಾವು ಕಾಪಾಡಿಕೊಳ್ಳುವವರಾಗಿರ್ಬೇಕು. ಕ್ರಿಸ್ತನ ನಂಬಿಕೆಯಲ್ಲಿ ಇದ್ದುಕೊಂಡು ನಾವು ಯಾವತ್ತಿಗೂ ಬಿದ್ದು ಹೋಗುವವರಾಗಿರುವ ಎಂಬುದಾಗಿ ಕಾಣುವರಾಗಿರ್ಬೇಕು ಎಂಬ ದೇವರು ವಾಕ್ಯ ಹೇಳುತ್ತೆ. 2ನೇದಾಗಿ, ತೆರೆದ ಹೃದಯದಿಂದ ಸತ್ಯವನ್ನು ಹೇಳುವವರಾಗಿರ್ಬೇಕು. ಹುಡುಕಿರಿ, ತೆರೆದ ಹೃದಯದಿಂದ ಸತ್ಯವನ್ನು ಹುಡುಕಿರಿ. ಅಂದರೆ ನಾವು ದೇವರನ್ನು ಹುಡುಕುವುದು ಪೂರ್ಣ ಹೃದಯದಿಂದಲೂ ಪ್ರೀತಿಯುಳ್ಳದರ ಮಕ್ಕಳೇ, ಮತ್ತು ಪೂರ್ಣ ಪ್ರಾಣದಿಂದಲೂ ನಾವು ಹುಡುಕುವವರಾಗಿರ್ಬೇಕು. ಪೂರ್ಣ ಬುದ್ಧಿಯಿಂದಲೂ ದೇವರನ್ನು ಹುಡುಕುವವರಾಗಿರ್ಬೇಕು. ಪೂರ್ಣ ಶಕ್ತಿಯಿಂದ ದೇವರನ್ನು ಹುಡುಕುವವರಾಗಿರ್ಬೇಕು. ಹಾಗೆ ಪರೀಕ್ಷೆ ನೋಡಿ, 3ನೇದಾಗಿ ಪರೀಕ್ಷೆಗಳಲ್ಲಿ ದೃಢವಾಗಿ ನಿಲ್ಲು ಎಂಬುದಾಗಿ. ನಮ್ಮ ಜೀವಿತಗಳಲ್ಲಿ ನಾನಾದವರ ಪರೀಕ್ಷೆಗಳು ಬರ್ತಾ ಪ್ರೇರೆ, ನಾವು ದೃಢ ನಂಬಿಕೆ ಉಳ್ಳವರಾಗಿರ್ಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಕಟಿಸ್ತದೆ. ಹೌದು, ನಮ್ಮ ನಂಬಿಕೆಯ ಪರೀಕ್ಷೆಯಲ್ಲಿ ನಾವುಗಳು ಯಾವತ್ತಿಗೂ ಹಿಂದು ಜರಗದೆ ಪ್ರೀತಿಯುಳ್ಳವರಿಗೆ ಬಿದ್ದು ಹೋಗಬಾರದೆಂಬುದಾಗಿ ದೇವರ ವಾಕ್ಯ. ಪರೀಕ್ಷೆಗಳಲ್ಲಿ ದೃಢವಾಗಿ ನಿಲ್ಲು ಎಂಬುದಾಗಿ. ಅಂದ್ರೆ ನಮ್ಮ ನಂಬಿಕೆಯ ಪರೀಕ್ಷೆಯಲ್ಲಿ ನಾವುಗಳು ಯಾವತ್ತಿಗೂ ಹಿಂದು ಜರಗದೆ ಬಿದ್ದು ಹೋಗಬಾರದೆಂಬುದಾಗಿ ದೇವರ ವಾಕ್ಯ. ಪ್ರೀತಿಯುಳ್ಳದರ ಮಕ್ಕಳೇ, ಈ 3 ವಿಷಯಗಳನ್ನು ನಾವು ಈ ಒಂದು ಜನ್ಸ್ಟೀನ್ ಅವರ ಜೀವಿತವು ಪ್ರೀತಿ ಎಷ್ಟೋ ಕಷ್ಟಕರವಾಗಿದ್ರೂ ಸಹ ಕ್ರಿಸ್ತನ ಮೇಲಿದ್ದಂತ ನಂಬಿಕೆಯನ್ನು ಅವರು ಕಡಿಮೆ ಮಾಡಿಕೊಳ್ಳಲಿಲ್ಲ ಪ್ರೇರೆ. ಹಾಗೆ ನಿಮ್ಮ ಜೀವಿತಗಳು ಸಹ ಪ್ರೇರೆ ಮಾರ್ಟಿನ್ ಅವರ ಮಾರ್ಗಗಳಲ್ಲಿ ನಾವು ನಡೆಯುವರು. ಅವರು ಕ್ರಿಸ್ತನ ದಾರಿಯಲ್ಲಿ ನಡೆದವರು, ಕ್ರಿಸ್ತನ ಮಾರ್ಗದಲ್ಲಿ ನಡೆದವರಾಗಿದ್ದರು. ಹಾಗೆ ನಾವುಗಳು ಸಹ ಈ ತರ ದೇವರ ಸೇವಕರ ಮಾರ್ಗಗಳಲ್ಲಿ ನಡೆಯುವವರಾಗಿರ್ತಾರೆ. ದೇವರ ವಾಕ್ಯ, ದೇವರು ತಾನೇ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥಿಸಿಕೊಳ್ಳೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ನಮ್ಮೆಲ್ಲರ ಪರಲೋಕದ ತಂದೆ ಆಗಿರುವ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ರಾಜ. ಹೌದು ರಾಜ, ಜನ್ಸ್ಟೀನ್ ಮಾರ್ಟಿನ್ ಅವರ ಜೀವನ ಸೇವೆಯ ಮಾರ್ಗವನ್ನು ದೇವರೇ ಈ ದಿನದಲ್ಲಿ ನಮಗೆ ಪ್ರಕಟಿಸಿದ್ದ ಸ್ವಾಮಿ. ಹೌದು ರಾಜ, ರೋಮ ಅಧಿಕಾರಿಗಳಿಂದಲೂ ಸ್ವಾಮಿ ಎಷ್ಟೋ ಹಿಂಸೆಗಳನ್ನು ಪಡೆದಿದ್ರು ಸಹ ಸ್ವಾಮಿ, ನಿನ್ನ ಮೇಲಿದ್ದಂತ ನಂಬಿಕೆಯನ್ನು ಕರ್ತನೆ ಅವರು ಕಡಿಮೆ ಮಾಡಿಕೊಳ್ಳಲಿ ನಮ್ಮನ್ನ ನೋಡ್ತೀವಿ ಸ್ವಾಮಿ. ಹೌದು ರಾಜ, ನಮ್ಮ ಜೀವಿತದ ಈ ಒಂದು ಭೂಯಾತ್ರೆಯ ನಮ್ಮ ಜೀವಿತದ ಮಾರ್ಗಗಳಲ್ಲಿ ಸ್ವಾಮಿ ಎಷ್ಟೋ ಕಷ್ಟಗಳು ಬಂದರು, ಎಷ್ಟೋ ಹಿಂಸೆಗಳು ಬಂದರು, ಎಷ್ಟೋ ಅವಮಾನಗಳು ಬಂದರೂ ಸಹ ದೇವರು ನಾವು ಹಿಂದೆ ತಿರುಗಿ ನೋಡದ ಹಾಗೆ ದೇವರ ನಿಮ್ಮನ್ನೇ ನಾವು ದೃಷ್ಟಿಸಿ ನೋಡುವರಾಗಿರ್ಬೇಕೆಂಬುದಾಗಿ ದೇವರು ನೀವು ಪ್ರಕಟಿಸಿದಿರ ಸ್ವಾಮಿ. ಹೌದು ರಾಜ, ವಿಶೇಷವಾಗಿ ಸ್ವಾಮಿ ನಮ್ಮ ಕಲ್ವಾರಿ ಚಾಪಲ್ ಸಂಸ್ಥೆಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ರು ಒಡೆಯ. ನಮ್ಮ ಕಲ್ವಾರಿ ಸಂಸ್ಥೆಯನ್ನು ಆಶೀರ್ವದಿಸು, ಬಲಪಡಿಸು ಸ್ವಾಮಿ. 15 ರಾಜ್ಯಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಪ್ರತಿ ಒಂದೊಂದು ಸೇವಾ ಸ್ಥಳಗಳನ್ನು ಹೇರಳವಾಗಿ ಮುಟ್ಟು ಸ್ವಾಮಿ. ಪ್ರತಿ ಒಬ್ಬೊಬ್ಬರನ್ನು ದೇವ ಸೇವಕರುಗಳನ್ನು ಹೆಸರು ಮೂಲಕವಾಗಿ ಮುಟ್ಟಿ ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ಅವರ ಕುಟುಂಬಗಳಲ್ಲಿ ಸ್ವಾಮಿ ಶಾಂತಿ, ಸಮಾಧಾನ, ಆರೋಗ್ಯ, ಬಲವನ್ನು ನೀಡು ಸ್ವಾಮಿ. ಇನ್ನು ಹೆಚ್ಚಾಗಿ ಕರ್ತನೆ ನೀನು ಅರಿಯದೇ ಇರುವಂತಹ ಜನಗಳಿಗೆ ಸ್ವಾಮಿ ನಿನ್ನ ಶುಭ ವರ್ತಮಾನವನ್ನು ಸ್ವಲ್ಪ ನೀನು ಸಹಾಯ ಮಾಡ್ಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಒಡೆಯ. ಹೌದು ರಾಜ, ಜೂಮ್ ಆಪ್ನಲ್ಲಿ ಕೂಡಿ ಬಂದಂತ ಎಲ್ಲಾ ಸ್ವಾಮಿ ದೇವ ಭಕ್ತಾದಿಗಳನ್ನು ಎಲ್ಲರನ್ನು ಹೇರಳವಾಗಿ ಮುಟ್ಟಿ ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ದೇವರೇ, ಈ ದಿನ ಕಾಲವೆಲ್ಲ ಸ್ವಾಮಿ ದೇವರೇ ನಾವು ನಿಮ್ಮ ಚಿತ್ತಾನುಸಾರವಾಗಿ ಅನುಸರಿಸಿಕೊಂಡು ಹೋಗಲಿಕ್ಕೆ ಸಹಾಯ ಮಾಡ್ರಿ ಸ್ವಾಮಿ. ದೇವರೇ, ನಿನ್ನ ವಾಕ್ಯದ ಅನುಸಾರವಾಗಿ ನಾವು ಜೀವಿಸಲಿಕ್ಕೆ ಆಶೀರ್ವದಿಸಿರಿ. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡ ಹೊಂದುತ್ತೇನೆ ಜೀವಳ ತಂದೆ. ಆಮೇನ್, ಆಮೇನ್.